ಡೇಟಿಂಗ್ ಆಪ್ ಅನ್ನೋದು ನೋಡಿ ಇತ್ತೀಚೆಗೆ ಒಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಹುಡುಗರನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತ ಗ್ಯಾಂಗ್ ಒಂದು ಇಲ್ಲಿ ಡೇಟಿಂಗ್ ಆಪ್ ಅನ್ನೇ ಚೀಟಿಂಗ್ಗೆ ಬಳಸ್ತಾ ಇರೋದು ಬಯಲಾಗಿದೆ. ಯುವಕರನ್ನ ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಂಡು ಅವರಿಂದ ನಗ ನಾಣ್ಯ ದೋಚಿದ ಗ್ಯಾಂಗ್ ಕೊನೆಗೂ ಕೂಡ ಪೊಲೀಸರ ಖೆಟ್ಟಾಗಿ ಬಿದ್ದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ? ಇಲ್ಲಿದೆ ಆ ಕುರಿತ ರಿಪೋರ್ಟ್. ಡೇಟಿಂಗ್ ಆಪ್ ಚೀಟಿಂಗ್ ಸ್ಟೋರಿ. ನಕಲಿ ಖಾತೆ ಸೃಷ್ಟಿಸುವ ಗ್ಯಾಂಗ್ನಿಂದ ದಾಳ, 6 ಆರೋಪಿಗಳಿಗೆ ಪೊಲೀಸ್ ಗೋಳ. ಇದು ಡೇಟಿಂಗ್ ಆಪ್ನ ಪಕ್ಕಾ ಚೀಟಿಂಗ್ ಸ್ಟೋರಿ. ಗ್ರಿಂಡರ್ಗೆ ಆಪ್ ಮೂಲಕ ಯುವಕರನ್ನ ಸೆಳೆಯೋದೇ ಈ ಗ್ಯಾಂಗ್ನ ಖಯಾಲಿ. ನಂತರ ನಡೆಯುವುದು ಪಕ್ಕಾ ಪ್ಲಾನ್ಡ್ ಕ್ರೈಮ್. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ವಾಸವಿ ಬಡಾವಣೆ ನಿರ್ಜನ ಪ್ರದೇಶಕ್ಕೆ ಕರೆಸಿಕೊಳ್ಳೋದು, ಹಲ್ಲೆ ನಡೆಸಿ ನಗ ನಾಣ್ಯ ದೋಚೋದು. ಇದನ್ನೇ ಉದ್ಯೋಗ ಮಾಡಿಕೊಂಡಿದ್ದ ಆರೋಪಿಗಳನ್ನ ಜಿಗಣಿ ಪೊಲೀಸರು ಖೆಡ್ಡಾಗಿ ಕೆಡವಿದ್ದಾರೆ. ಆನೇಕಲ್ ನಿವಾಸಿ ವಿಶಾಲ್, ಅಜಯ್, ಸಂಜಯ್ ಮತ್ತು ಸೂರ್ಯ ಬಂಧಿತ ಆರೋಪಿಯಾಗಿದ್ದಾರೆ. ಉಳಿದ 2 ಆರೋಪಿಗಳು ಅಪ್ರಾಪ್ತರಾಗಿದ್ದು ಬಾಲನ್ಯಾಯ ಮಂಡಳಿಗೆ ಹಾಜರುಪಡಿಸಲಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಬನವಾಸಿ ನಿವಾಸಿ ದೂರುದಾರ ಮೊಬೈಲ್ನಲ್ಲಿ ಗ್ರಿಂಡರ್ ಆಪ್ ಬಳಸ್ತಾ ಇದ್ದ. ಚಾಟಿಂಗ್ ವೇಳೆ ಒಬ್ಬ ವ್ಯಕ್ತಿ ನನಗೆ ಸಿಗೋಣ ಅಂತ ಹೇಳಿ ಕಲ್ಲುಬಾಳು ಗ್ರಾಮದ ವಾಸವಿ ಲೇಔಟ್ಗೆ ಬರುವಂತೆ ತಿಳಿಸಿದ್ದ. ಅಲ್ಲಿಗೆ ಹೋದಾಗ ಬೈಕ್ನಲ್ಲಿ ನನ್ನ ನೀಲಗಿರಿ ತೋಪಿಗೆ ಕರ್ಕೊಂಡು ಹೋದ. ಅಲ್ಲಿ 3 ಜನ ಅಪರಿಚಿತರಿದ್ದು ಬಿಯರ್ ಬಾಟಲಿ ತೋರಿಸಿ ಬೆದರಿಕೆ ಹಾಕಿದ್ರು. ಮೊಬೈಲ್ನಲ್ಲಿದ್ದ 45,000 ಹಣ ವರ್ಗಾವಣೆ ಮಾಡಿಕೊಂಡು ಕೈನಲ್ಲಿದ್ದ ಚಿನ್ನದ ಉಂಗುರ ಕಸಿದುಕೊಂಡು ಪರಾರಿಯಾದ್ರು ಅಂತ ಜಿಗಣಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಜಿಗಣಿ ಪೊಲೀಸರು ತನಿಖೆಗಿಳಿದಾಗ ಆರೋಪಿಗಳು ನಕಲಿ ಖಾತೆ ಸೃಷ್ಟಿಸಿದ್ದು ಗೊತ್ತಾಗಿದೆ. ಆಪ್ಗಳಲ್ಲಿ ಯುವಕರನ್ನ ಸಂಪರ್ಕಿಸಿ ಸ್ನೇಹ ಬೆಳೆಸಿ ಅವರ ವಿಶ್ವಾಸ ಗಳಿಸ್ತಾ ಇದ್ರು. ನಂತರ ಸಲಿಂಗ ಸಂಬಂಧದ ನೆಪದಲ್ಲಿ ಆನೇಕಲ್ ಸುತ್ತಮುತ್ತಲಿನ ನಿರ್ಜನ ಪ್ರದೇಶಕ್ಕೆ ಕರೆಸ್ತಾ ಇದ್ರು. ನಂತರ ಸ್ಥಳಕ್ಕೆ ಬಂದ ಯುವಕರನ್ನ ಬೆದರಿಸಿ ಕೆಲ ಹೊತ್ತು ಬೆತ್ತಲೆಗೊಳಿಸಿ ಅವರ ಬಳಿ ಇದ್ದ ನಗದು, ಫೋನ್, ಉಂಗುರ, ಸರ ಸೇರಿದಂತೆ ಚಿನ್ನಾಭರಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ ಕಸಿದುಕೊಂಡು ಪರಾರಿಯಾಗ್ತಾ ಇದ್ರು. ಇಂಥ ಆರೋಪಿಗಳ ಚಲನಾವಲನ ಹಾಗೂ ತಾಂತ್ರಿಕ ಮಾಹಿತಿ ಪರಿಶೀಲಿಸಿದ ಜಿಗಣಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದರು. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.